ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇದು ಮಧ್ಯಾಹ್ನದ ವ್ಲಾಗು. ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡು ಈಗ ಬರ್ತಾ ಇದ್ದಾರೆ. ಈಗ ಬಂದು ಲಂಚ್ ಬಾಕ್ಸ್ ಹಾಕಿದ್ನಲ್ವ ಬ್ಯಾಗ್ಗೆ, ಅದನ್ನು ತೆಗೆದು ತೊಳೆಯೋದಕ್ಕೆ ಅಂತ ಹಾಕ್ತಾ ಇದ್ದಾರೆ. ಈಗ ಹೋಗಿ ಮೇಲೆ ಸ್ನಾನ ಮಾಡ್ಕೊಂಡು ಕೂಡ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ನಾನು ಊಟ ಕೂಡ ರೆಡಿ ಮಾಡಬೇಕು. ಹಾಗೆಯೇ ನಾನು ಮೇಲೆ ಬಟ್ಟೆ ವಾಶ್ಗೆ ಹಾಕಿದ್ದೆ ಮಿಷಿನ್ಗೆ, ಅದನ್ನು ಕೂಡ ಒಣಗಾಕ್ಬಿಟ್ಟು ಬರ್ತೀನಿ. ಅವರು ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ನಾನು ಬಟ್ಟೆ ಒಣಗಾಕ್ಬಿಟ್ಟು ಬಂದು ಕೆಳಗಡೆ ನಾನು ಊಟನೂ ಕೂಡ ಬಿಸಿ ಮಾಡಬೇಕಾಗತ್ತೆ. ಈಗ ನೋಡಿ ಬಂದು ಬಾಕ್ಸು ಕೂಡ ತೊಳೆಯೋದಕ್ಕೆ ಹಾಕ್ಬಿಟ್ಟು ಅವ್ರ ಮೇಲೆ ಬರ್ತಾರೆ ಸ್ನಾನಕ್ಕೆ ಅಂತ. ನಾನು ಬಂದು ಆಲ್ರೆಡಿ ಬಟ್ಟೆ ಕೂಡ ಒಣಗಾಕಿದೆ. ನೋಡಿ ಈ ರೀತಿ ಇದೆ ವೆದರು. ಬಿಸಿಲು ಕೂಡ ಸ್ವಲ್ಪನೂ ಕೂಡ ಇಲ್ಲ ಬಿಸಿಲು, ಆದರೂ ಗಾಳಿಗೆ ಒಣಗುತ್ತೆ, ಅಲ್ಲೇ ಡ್ರೈ ಆಗುತ್ತಲ್ವ, ಗಾಳಿಗೆ ಒಣಗುತ್ತೆ ಅಂದ್ಬಿಟ್ಟು ಒಣಗಾಕಿದ್ದೆ. ನೋಡಿ ಈಗ ಲೈಟಾಗಿ ಬರ್ತಾಯಿದೆ ಬಿಸಿಲು. ಈಗ ನೋಡಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಇವಾಗ ಇದು ಒಣಗೋಷ್ಟರಲ್ಲಿ ನಂದು ಸ್ವಲ್ಪ ಒಳಗಡೆ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೋಬೇಕು. ಬಂದು ಊಟ ಬಿಸಿ ಮಾಡಿಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು. ಆಮೇಲೆ ಅವ್ರು ರೆಸ್ಟ್ ರೂಮ್ಗೆ ಅಂತ ರೆಸ್ಟ್ ಮಾಡೋದಕ್ಕೆ ಹೋದರು. ಅವರು ಹೋದ್ಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು. ಇನ್ನೇನು ಸಂಜೆ ಆಯ್ತಲ್ವ, 3 ಗಂಟೆ. ಮತ್ತು ಕಸಗಳೆಲ್ಲ ಗುಡಿಸಿ ಮಕ್ಕಳು ಬರೋಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಪೂಜೆ ಮಾಡೋದಕ್ಕೂ ಸಹ ರೆಡಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದೆ. ಈಗ ಸಂಜೆ 5:30 6 ಗಂಟೆ ಆಯಿತು. ಮಗನೂ ಕೂಡ ಬಂದು ಅವನು ಹುಷಾರಿಲ್ದಂಗೆ ಬಂದ್ಬಿಟ್ಟ. ಮತ್ತೆ ಬೇಡ ಅಂತ ಹೇಳಿದೆ, ಸ್ಕೂಲಿಗೆ ಕೇಳಲಿಲ್ಲ, ಹೋದ. ಮತ್ತು ಹೋಗ್ಬಿಟ್ಟು ಜ್ವರ ಮತ್ತು ತಲೆನೋವು ಅಂತ ಬಂದ. ಅವನು ಬಂದು ಏನೂ ತಿಂದಿಲ್ಲ, ಹಾಗೆ ಬಟ್ಟೆನೂ ಕೂಡ ಬಿಚ್ಚಿಲ್ಲ, ಹಾಗೆ ಮಲ್ಕೊಂಬಿಟ್ಟ. ಅದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಈಗ ನೋಡಿ ಅವನು ಮಲಗಿದ್ದಾನೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ, ಅವನೇನು ತಿಂದಿಲ್ಲ ಅಂದ್ಬಿಟ್ಟು ಪೂಜೆ ಸಹ ನಾನು ಮಾಡ್ಕೊತಾ ಇದ್ದೀನಿ ಸ್ನಾನ ಮಾಡಿಕೊಂಡು. ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿ ನಾನು ಅಡುಗೆಗೂ ಸಹ ರೆಡಿ ಮಾಡಬೇಕು. ನಮ್ಮ ಮನೆಯವರು ಬಂದು ದಂಟೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ದಂಟು ಜೊತೆಗೆ ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಕಟ್ ಮಾಡಿ, ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ ನಮ್ಮ ಮನೆಯವರು. ಅಷ್ಟರಲ್ಲಿ ಪೂಜೆ ಮಾಡಿ ನಾನು ಮೇಲೆ ಹೋಗ್ಬೇಕು ಈಗ ಬಟ್ಟೆ ತರೋದಕ್ಕೆ ಅಂದ್ಬಿಟ್ಟು. ಮಳೆ ಕೂಡ ತುಂಬ ಇಳ್ಕೊಂಬಿಟ್ಟಿದೆ, ಜೋರಾಗಿ ಬರುತ್ತೆ ಅನ್ನಿಸ್ತಾ ಇದೆ ಮಳೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ. ಸಿಂಪಲ್ ಪೂಜೆ ಆಗಿರುತ್ತೆ ಡೈಲಿ. ಶುಕ್ರವಾರ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಪೂಜೆನ. ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಮಾಡ್ತೀನಿ. ಇದು ಡೈಲಿ ಪೂಜೆ ಆಗಿರೋದ್ರಿಂದ ಸಿಂಪಲಾಗೆ ಮಾಡ್ಕೊತಾ ಇದ್ದೀನಿ. ಈ ಪೂಜೆ ಮಾಡಿ ಬಾಗಿಲು ಹಾಕ್ಬಾರ್ದಲ್ವ, ಹಾಗಾಗಿ ಬಾಗಿಲು ಮುಂದಕ್ಕೆ ಬಿಟ್ಬಿಟ್ಟು ನಾನು ಬಟ್ಟೆ ತರೋದಕ್ಕೆ ಅಂತ ಹೋಗ್ತೀನಿ. ಈಗ ನೋಡಿ ಬಟ್ಟೆ ಎಲ್ಲ ತೊಗೊತಾ ಇದ್ದೀನಿ. ಇವಾಗ ಒಣಗಿದೆ ಆಲ್ರೆಡಿ ಬಟ್ಟೆ, ಅಂದರೆ ಮಿಷಿನಲ್ಲೇ ಡ್ರೈ ಆಗಿರುತ್ತಲ್ವ, ಹಾಗಾಗಿ ಬಟ್ಟೆ ಎಲ್ಲ ಒಣಗಿರುತ್ತೆ. ಹಂಗಾಗಿ ಬಟ್ಟೆ ತಂದು 2 ನಿಮಿಷಕ್ಕೆ ಮಳೆ ಜೋರಾಗಿ ಬಂತು ಸ್ನೇಹಿತರೆ. ಈಗ ನೋಡಿ ಇನ್ನೇನು ಹನಿ ಬೀಳ್ತಾ ಇದೆ, ಫಾಸ್ಟಾಗಿ ಎತ್ಕೊತಾ ಇದ್ದೀನಿ. ನೋಡಿ ಕೆಳಗಡೆ ಬಂದ ತಕ್ಷಣ ಮಳೆ ಬಂತು ಸ್ನೇಹಿತರೆ, ಜೋರಾಗಿ ಬೀಳ್ತಾ ಇದೆ ಮಳೆ. ಹಾಗೆ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಲ್ವ, ಆವಾಗ ಸಣ್ಣ ಕ್ಲಿಪ್ಪಿಂಗ್ ಒಂದು ತಕ್ಕೊಂಡೆ. ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಿಟಕಿನಲ್ಲೇ ತಕ್ಕೊಂಡಿದ್ದದು. ನೋಡಿ ಈಗ ನಮ್ಮ ಮನೆಯವ್ರು ತರಕಾರಿ ಎಲ್ಲ ಬಿಡಿಸಿಟ್ಟಿದ್ರು. ಅಷ್ಟರಲ್ಲಿ ಬರೋಷ್ಟರಲ್ಲಿ ಬಟ್ಟೆ ತಂದು ದಿವಾನ ಮೇಲೆ ಹಾಕ್ಬಿಟ್ಟು ಈಗ ನೋಡಿ ಅಡುಗೆಗೂ ಸಹ ನಾನು ಸಾಂಬಾರಿಗೆ ಇಟ್ಬಿಟ್ಟಿದ್ದೀನಿ ಒಂದೇ ಸಲ. ಅಂದರೆ ಒಂದೇ ಸಲ ಒಗ್ಗರಣೆ ಮಾಡಿಬಿಟ್ಟು ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಳೆ ಮತ್ತು ಅಲಸಂಡೆ ಕಾಳು ಹಾಕ್ತೀನಿ. ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಹಂಗೆ ಕೂಗಿಸ್ಬಿಡೋಣ. ಯಾಕಂದರೆ ನನ್ನ ಮಗ ಏನೂ ತಿಂದಿಲ್ಲ, ಹುಷಾರಿಲ್ಲದೆ ಬಂದು ಮಲಗಿದ್ದಾನೆ. ಹಾಗಾಗಿ ತಿನ್ನಿಸ್ಬಿಟ್ಟು ಸಿರಪ್ ಹಾಕೋಣ, ಹಾಗೆ ಇದ್ದರೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಇಲ್ಲಿ ದಂಟು, ಆಲೂಗಡ್ಡೆ, ಬದನೆಕಾಯಿ ತೊಗೊಂಡಿದ್ದಾರೆ. ಇನ್ನೇನು ತರಕಾರಿ ಹಾಕಿಲ್ಲ ಇಲ್ಲಿ, ಬರೀ ದಂಟು ಅಷ್ಟೇ. ಈಗ ನೋಡಿ ನಾನು ಡೈರೆಕ್ಟ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಕೂಡ ಇವಾಗ ಅಲಸಂಡೆ ಕಾಳು ಮತ್ತು ತೊಗರಿಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದೆ ನಾನು, ಅದನ್ನು ಸಹ ಹಾಕ್ತಾಯಿರ್ತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ನಮ್ಮ ಮನೆಯವ್ರು ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಅಡುಗೆ. ಬಂದು ಇಲ್ಲಿ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಇಲ್ಲ ನೀನೇ ಮಾಡು ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಅವರೇ ಇಲ್ಲ ನೀನೇ ಮಾಡು, ಆಮೇಲೆ ಬಟ್ಟೆ ಮಡ್ಚೋಣ ಬೇಕಾದರೆ ಊಟ ಎಲ್ಲ ಆದಮೇಲೆ ಅಂತ ಅಂದ್ಬಿಟ್ಟು ಅವರು ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಸ್ನೇಹಿತರೆ, ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಅಡುಗೆ ಮನೆ ಚಿಕ್ಕದು, ಒಬ್ಬರು ನಿಂತ್ಕೊಂಡ್ರೆ ದೊಡ್ಡದಾಗುತ್ತೆ, ಇನ್ನು ಇಬ್ಬರು ನಿಂತ್ಕೊಂಡ್ರೆ ಚಿಕ್ಕದಾಗುತ್ತೆ ಅನ್ನೋ ಥರ ಇದೆ ಅಡುಗೆ ಮನೆ. ಹಾಗಾಗಿ ನೀನೇ ಮಾಡು ಅಂದರೆ ಕೇಳ್ತಾ ಇಲ್ಲ ನಮ್ಮ ಮನೆಯವರು. ಇಲ್ಲ ನಾನು ಮಾಡ್ತೀನಿ ಹೋಗು, ನೀನು ಆರಾಮಾಗಿ ಕೂತ್ಕೊ ಅಂದರೂ ಕೇಳ್ತಾ ಇಲ್ಲ. ಬಂದು ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಹಾಗೆಯೇ ಇಬ್ಬರು ಸೇರ್ಕೊಂಡು ಬೇಗ ಬೇಗ ಅಡುಗೆ ಮಾಡ್ತಾಯಿದ್ದೀವಿ. ಆ ಕಡೆ ಖಾರಕ್ಕೂ ಸಹ ರುಬ್ಕೊಂಬಿಟ್ರು ನಮ್ಮ ಮನೆಯವ್ರು ಆಲ್ರೆಡಿ. ನೋಡಿ ಅದಕ್ಕೇನೂ ಹಾಕಿಲ್ಲ, ಈರುಳ್ಳಿ, ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಸಾಂಬಾರು ಪೌಡ್ರ್ ಅಷ್ಟೇ ಹಾಕಿರೋದು, ಇನ್ನೇನೂ ಹಾಕಿಲ್ಲ. ಹುಳಿ ಸಾಂಬಾರು ನಾನು ಡೈಲಿ ಇಷ್ಟೇ ಹಾಕಿ ಮಾಡೋದು. ಈಗ ನೋಡಿ ಬದನೆಕಾಯಿ ಸಹ ಹಾಕ್ತಾಯಿದ್ದೀನಿ, ತರಕಾರಿ ಎಲ್ಲ ಹಾಕಿದ್ದಾದಮೇಲೆ. ಅದಾದಮೇಲೆ ಬೇಳೆ ಹಾಕ್ಕೊತೀನಿ. ಈಗ ನಮ್ಮ ಮನೆಯವ್ರು ಈ ಕಡೆ ಖಾರನೂ ಕೂಡ ರುಬ್ಕೊತಾ ಇದ್ದಾರೆ. ಇದು ಈ ಥರ ಅಲಗಾಡಿಸಿ ನಾನು
ಇವಾಗ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ. ಯಾಕಂದರೆ ಅದು ಸೌಟಲ್ಲಿ ಆಡ್ಸೋಕ್ಕಾಗ್ತಿಲ್ಲ, ಅದರಿಂದ ಈ ಥರ ಕುಲ್ಗಿಸ್ತೀನಿ ನಾನು. ಕುಲ್ಗಿಸ್ಬಿಟ್ಟು ನಾನು ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ಅವರು ಆ ಕಡೆ ಖಾರನೂ ಸಹ ರುಬ್ಕೊಂಡಿದ್ದಾಯಿತು. ಈಗ ಪುಡಿ ಹಾಕ್ತಾಯಿದ್ದಾರೆ ನೋಡಿ, ಸಾಂಬಾರು ಪೌಡ್ರು. ಕಾಣಿಸ್ತಾ ಇಲ್ಲ ವಿಡಿಯೋಗೆ, ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದೀನಿ ನಾನು, ಕಾಣಿಸ್ತಾ ಇಲ್ಲ. ನೋಡಿ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಚಿಟ್ಟಿದ್ರು ಸ್ವಲ್ಪ ಬೇಯೋದಕ್ಕೆ ಅಂದ್ಬಿಟ್ಟು, ಅದನ್ನು ಸಹ ತರಕಾರಿ ಜೊತೆಗೆ ಕೂಡ ಹಾಕ್ತಾಯಿದ್ದೀನಿ. ಈಗ ನೋಡಿ ಬೇಗ ಬೇಗ ಮಾಡ್ತಾಯಿದ್ದೀವಿ. ಇಬ್ಬರು ಮಾಡೋದ್ರಿಂದ ಸ್ವಲ್ಪ ಬೇಗ ಅಡುಗೆ ಆಗುತ್ತೆ, ಒಬ್ಬರೇ ಮಾಡೋದ್ರಿಂದ ಬೇಗ ಆಗೋದಿಲ್ಲ ಅಡುಗೆ. ಯಾಕಂದರೆ ಮಗ ಬೇರೆ ಊಟ ಮಾಡಿಲ್ಲ ಅಲ್ವಾ, ಬಂದ ತಕ್ಷಣ ಏನೂ ತಿಂದಿಲ್ಲ ಅವನು. ರವೆ ರೊಟ್ಟಿ ಮಾಡ್ಕೊಡ್ತೀನಿ ಹಿಂದೆ, ಬೇಡ ಅಂದ. ಹಾಗಾಗಿ ಬೇಗ ಅಡುಗೆ ಮಾಡು ಮಮ್ಮಿ, ಆಮೇಲೆ ತಿಂತೀನಿ ಅಂದ್ಬಿಟ್ಟು ಮಲಗಿಬಿಟ್ಟ. ಈಗ ಅವನು ಎದ್ದೇಳೋಷ್ಟರಲ್ಲಿ ಬೇಗ ಮಾಡಿ ಅವ್ನಿಗೆ ಊಟಕ್ಕೆ ಹಾಕ್ಕೊಟ್ಟು ಸಿರಪ್ ಹಾಕೋಣ ಅಂದ್ಬಿಟ್ಟು ಇವಾಗ ಬೇಗ ಬೇಗ ಮಾಡ್ತಾಯಿದ್ದೀವಿ ಇಬ್ಬರು ಸೇರಿಕೊಂಡು. ಅಷ್ಟರಲ್ಲಿ ಮಗಳು ಕೂಡ ಬಂದಿರಲಿಲ್ಲ. ಅವಳು ಮಗಳನ್ನ ಕರ್ಕೊಬರೋದಕ್ಕೆ ಅಂದ್ಬಿಟ್ಟು ಹೋದರು ನಮ್ಮನೆಯವರು. ಬರ್ತಾಳೆ ಅಂತ ಹೇಳಿದೆ ನಾನು. ಅವಳು ಫೋನ್ ಮಾಡಿದ್ಲು, ಲೇಟಾಗಿ ಬರ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು. ಇಲ್ಲಿ 7 ಗಂಟೆ ಆದ್ರೂ ಬಿಡಲ್ಲ, 10th ಆಗಿರೋದ್ರಿಂದ. ಹಾಗಾಗಿ ಅಲ್ಲೇ ಓದಿಸ್ತಾ ಇದ್ದಾರೆ. ನಾಳೆ ಎಕ್ಸಾಮ್ ಬೇರೆ, ನಾಳೆಯಿಂದ ಅವ್ರಿಗೆ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಮನೆಗೆ ಕಳಿಸ್ತಾ ಇಲ್ಲ ಅವರು. ಅಲ್ಲೇ ಕೂರಿಸ್ಕೊಂಡು ಓದಿಸ್ತೀವಿ ಅಂದ್ಬಿಟ್ಟು. ಸ್ಕೂಲ್ ಹತ್ರನೇ ಇದೆ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ. ಹಾಗಾಗಿ ಅಲ್ಲೇ ಕೂರಿಸ್ಕೊಂಡು ಓದಿಸ್ತೀವಿ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದಾರೆ. ಅದಕ್ಕೆ ಇವ್ರಿಗೆ ಹೇಳಿದೆ, ಕೇಳಲಿಲ್ಲ. ಎಲ್ಲ ಫೋನ್ ಮಾಡಿದ್ಲು, ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆನೇ ಹೇಳೋದ್ಲು, ಲೇಟಾಗಿ ಬಿಡ್ತಾರಂತ ಮಮ್ಮಿ ಅಂತ ಅಂದಿದ್ದಕ್ಕೆ ಕೇಳಲಿಲ್ಲ ಅವರು. ಆದ್ರೂ ಇಲ್ಲ ಕರ್ಕೊಂಬರ್ತೀನಿ, ಮಳೆ ಬರ್ತೈತೆ ಅಂದ್ಬಿಟ್ಟು ಛತ್ರಿ ತೊಗೊಂಡು ಹೋದರು. ಇಲ್ಲಿ ನೋಡಿ ಸಾಂಬಾರೆಲ್ಲ ಮಾಡಿಬಿಟ್ಟೆ ಹೋದರು. ಸಾಂಬಾರೆಲ್ಲ ಬೇಯೋದಕ್ಕೆ ಇಟ್ಬಿಟ್ಟು ನೋಡಿ, ಇಲ್ಲಿ ಸಾಂಬಾರೆಲ್ಲ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಲ್ಲ ಅವರೇ ಮಾಡ್ತಾಯಿದ್ದಾರೆ ಸಾಂಬಾರು. ನಾನು ಇಲ್ಲಿ ದೋಸೆಗೆ ನೆನೆಸಿದ್ದೆ ಅಲ್ವಾ ಬೆಳಿಗ್ಗೆ, ಅದನ್ನು ರುಬ್ಬೋಣ ಅಂತ ಅಂದ್ಬಿಟ್ಟು ರುಬ್ಬಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಈ ಕಡೆಗೆ. ನೋಡಿ ಈಗ ಸಾಂಬಾರೆಲ್ಲ ಆಯಿತು. ನಾನು ಕೂಗೋದಕ್ಕೆ ಇಟ್ಬಿಟ್ಟು ನಾನು ಆ ಕಡೆ ರುಬ್ಕೊಳ್ಳೋದಕ್ಕೆ ಹೋಗ್ತೀನಿ. ನಮ್ಮ ಮನೆಯವರು ಮಗಳನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾರೆ. ನೋಡಿ ಈಗ ಕೂಗೋದಕ್ಕೆ ಇಡ್ತೀನಿ. ಇದನ್ನು ಒಂದು 3 ವಿಸಿಲ್ ಕೂಗಿಸ್ತೀನಿ. ಯಾಕಂದರೆ ಅಲಸಂದೆ ಕಾಳು ಹಾಕಿದ್ದೀನಲ್ವ, ಅಲಸಂದೆ ಕಾಳು ಬೇಗ ಬೇಯೋದಿಲ್ಲ ಅಂದ್ಬಿಟ್ಟು 3 ವಿಸಿಲ್, ಒಂದು 4 ವಿಸಿಲ್ ಕೂಗಿಸ್ಕೊಂಡ್ಬಿಡ್ತೀನಿ. ತರಕಾರಿ ಏನು ಬೇಯೋದಿಲ್ಲ, ದಂಟು ಸಹ ಏನು ಅಷ್ಟೊಂದು ಬೇಯೋದಿಲ್ಲ. ಹಿಂದೆನೇ ತೆಗಿಬೇಕಷ್ಟೇ, 3 ಕೂಗಿಸ್ಬಿಟ್ಟು. ಜಾಸ್ತಿ ಅದರಲ್ಲೇ ಬಿಡಬೇಡಿ. ಕೂಗಿಸ್ತಿರಲ್ವ, ವಿಸಿಲ್ ಬಂದ ತಕ್ಷಣ ಹಿಂದೆನೇ ಕ್ಯಾಪ್ ತೆಗೆದುಬಿಡಿ. ಏನು ಬೆಂದಿರಲ್ಲ, ಜಾಸ್ತಿ ಮೀಡಿಯಮಾಗಿ ಬೆಂದಿರುತ್ತೆ. ಹಾಗಾಗಿ ನೋಡಿ ಅದು ಬೇಯಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ದೋಸೆಗೂ ಸಹ ರುಬ್ಕೊತಾ ಇದ್ದೀನಿ. ದೋಸೆಗೆ ಬೆಳಗ್ಗೆನೇ ನೆನೆಸಿದ್ದೆ ಅಲ್ವಾ, ನೀವು ಹೋದ ವ್ಲಾಗಲ್ಲಿ ನಾನು ಹೇಳಿದ್ದೆ, ಅಂದರೆ ತೋರಿಸಿದ್ದೆ ದೋಸೆಗೆ ನೆನೆಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅದೇ ವ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ವ, ಮಧ್ಯಾಹ್ನ ಮೇಲೆ ಈ ವ್ಲಾಗಲ್ಲಿ ಹಾಕಿದ್ದೀನಿ. ಹಾಗಾಗಿ ದೋಸೆಗೂ ಸಹ ರುಬ್ಕೊತಾ ಇದ್ದೀನಿ. ಸ್ನೇಹಿತರೆ, ಆದಷ್ಟು ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಡೈಲಿ ವ್ಲಾಗೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೇರೆ ಬೇರೆ ಏನು ತೋರಿಸೋದಕ್ಕಾಗಲ್ಲ, ನಾನು ಎಲ್ಲೂ ಹೋಗೋದಿಲ್ಲ ಮನೆ ಬಿಟ್ಟು ತೋರಿಸೋದಕ್ಕೆ. ಹೋದರೆ ಅಮ್ಮನ ಮನೆ, ಬಂದರೆ ನಮ್ಮ ಮನೆ. ಹಾಗಾಗಿ ಏನು ತೋರಿಸೋದಕ್ಕಾಗಲ್ಲ. ಮನೆಯಲ್ಲಿ ಡೈಲಿ ರುಟೀನ್ ನಮ್ಮದು ಏನಿರುತ್ತೋ ಅದೇ ತೋರಿಸ್ಬೇಕಾಗುತ್ತೆ. ಬೈ ಚಾನ್ಸ್ ಮಿಸ್ ಆಗಿಲ್ಲ, ನಾವು ಹೊರಟ್ರೆ ನಾವು ಅಲ್ಲಿ ವಿಡಿಯೋ ಮಾಡ್ಕೊಂಬಂದು ತೋರಿಸ್ತೀನಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ರಜೆ ಕೊಡಲ್ಲ. ಅವರು BMTC ಕಂಡಕ್ಟ್ರು ಡ್ರೈವರ್ ಆಗಿರೋದ್ರಿಂದ ಅವ್ರಿಗೆ ಒಂದು ದಿನವೂ ಕೂಡ ರಜೆ ಕೊಡ್ತಾಯಿಲ್ಲ. ಹಾಗಾಗಿ ನಾವೆಲ್ಲೂ ಹೋಗೋದಕ್ಕೂ ಆಗೋದಿಲ್ಲ. ನೋಡಿ ಇವಾಗ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ರುಬ್ಬಿದ್ದು ಕೂಡ ಆಯಿತು. ಅಂದರೆ ನಾನು ರುಬ್ಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಮತ್ತು ಅಕ್ಕಿ ಎರಡೂ ಮಿಕ್ಸ್ ಮಾಡಿ ರುಬ್ತೀನಿ. ರುಬ್ಬಿದ್ದೆಲ್ಲ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ ಸೈಡ್ಗೆ. ಅಷ್ಟರಲ್ಲಿ ಸಾಂಬಾರು ಕೂಡ ಕೂಗಿತ್ತು ನೋಡಿ, ಎಲ್ಲ ಆಗಿದೆ, ಮೀಡಿಯಮಲ್ಲಿ ಆಗಿದೆ ನೋಡಿ. ತರಕಾರಿ ಹಾಗೆ ಕಾಣಿಸ್ತಾ ಇದೆ, ಏನು ಅಷ್ಟೊಂದೇನು ಬೆಂದಿಲ್ಲ ನೋಡಿ, ಮೀಡಿಯಮಾಗಿ ಬೆಂದಿದೆ, ತಿನ್ನೋ ಥರನೇ ಬೆಂದಿದೆ. ಸಾಂಬಾರು ಕೂಡ ಸ್ವಲ್ಪ ಗಟ್ಟಿನೇ ಇದೆ, ಏನು ನೀರಾಗಿಲ್ಲ. ನೋಡಿ ಚೆನ್ನಾಗಿ ಬಂದಿದೆ. ಸಾಂಬಾರು ಕೂಡ ಚೆನ್ನಾಗಿತ್ತು, ಸೂಪರಾಗಿ ಬಂದಿತ್ತು ಸಾಂಬಾರು. ಅರ್ಜೆಂಟಾಗಿ ಮಾಡಿದ್ರೂ ಕೂಡ ಚೆನ್ನಾಗಿತ್ತು ಸಾಂಬಾರು. ಈಗ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ, ಈಗ ನಾನು ಕೂಡ ಹಾಕ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಕೂತ್ಕೊಂಡು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಕೂಡ ತಿನ್ನಬೇಕು, ಅವ್ರ ಜೊತೆಲೇ ಕೂತ್ಕೊಂಡು ತಿನ್ಬಿಡ್ತೀನಿ ನಾನೇನು ಸಪ್ರೇಟ್ ಅದಕ್ಕೆ ತಿನ್ನೋಕ್ಕೆ ಹೋಗಲ್ಲ. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ. ಮಗನೂ ಕೂಡ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದೇನೆ. ನಾನು ಮೇಲೆ ಬಟ್ಟೆ ತಂದಿದ್ನಲ್ವ, ಅದನ್ನು ಕೂಡ ದಿವಾನ ಮೇಲೆ ಹಾಕಿದ್ದೆ. ಈಗ ಊಟ ಮಾಡಿಬಿಟ್ಟು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಮಲ್ಕೊಂಡಿದ್ದಷ್ಟೇ, ನೈಟ್ ಕೆಲಸ ಮುಗೀತು. ನೆಕ್ಸ್ಟು ಇದು ಮಾರ್ನಿಂಗ್ ವ್ಲಾಗು. ಮಾರ್ನಿಂಗು ನಾನು ದೋಸೆಗೆ
ರುಬ್ಬಿಟ್ಟಿದ್ನಲ್ವ ಅದು ಇವಾಗ ದೋಸೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಡಾ ಖಾಲಿ ಆಗಿತ್ತು, ಸೋಡಾ ತರಿಸ್ಬಿಟ್ಟು ಅಂದರೆ ತಂದಿಟ್ಟಿರೋದಿತ್ತು ಮನೇಲೇ, ಅದನ್ನು ಕಟ್ ಮಾಡಿ ಇವಾಗ ಬಾಕ್ಸ್ಗೆ ಹಾಕ್ಕೊಂಡು ಈಗ ಇದಕ್ಕೂ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಣ್ಣ ಸ್ಪೂನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿದ್ದೆಲ್ಲ ಆದಮೇಲೆ ಇಲ್ಲಿ ಹೆಂಚಿಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ. ಚೆನ್ನಾಗಿ ಕಾದಿದೆ ಹೆಂಚು, ಅಂದರೆ ಚೆನ್ನಾಗಿ ಕಾದಿಲ್ಲ, ಲೈಟಾಗಿ ಕಾದಿದೆ. ಹಾಗೆ ಹಾಕ್ಬಿಟ್ಟೆ ನೋಡಿ, ಸರಿಯಾಗಿ ಬರ್ತಾಯಿಲ್ಲ ದೋಸೆ. ಯಾವತ್ತೂ ಅಷ್ಟೇ ಹೆಂಚು ಕಾದ್ಮೇಲೆ ದೋಸೆ ಹಾಕಬೇಕಾಗುತ್ತೆ ನೋಡಿ. ಅರ್ಧಂಬರ್ಧಂ ಕಾಯಿಸ್ಬಿಟ್ಟು ಹಾಕಿದ್ರೆ ಈ ಥರ ಬರುತ್ತೆ ದೋಸೆ. ಚೆನ್ನಾಗಿ ಬಂದಿಲ್ಲ. 2 ದೋಸೆ ಹಾಕಿದೆ, 2 ದೋಸೆನೂ ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ. ದೋಸೆಗೆ ಏನೋ ಹೆಚ್ಚು ಕಡಿಮೆ ಆಗಿದೆ, ಐಟಮ್ ಹಾಕ್ಬೇಕಾದ್ರೆ ಅಂತ ಅಂದ್ಕೊಂಡೆ. 2 ಹಾಕಿದೆ, 3ನೇದು ಚೆನ್ನಾಗಿ ಬಂತು, 2 ಚೆನ್ನಾಗಿ ಬರಲಿಲ್ಲ. ಏನಾಗಿದೆಯೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಏನು ಮಾಡೋದು, ಈ ಥರ ಆಯ್ತಲ್ಲ, ವಿಡಿಯೋ ಮಾಡಬೇಕಾದ್ರೇ ಈ ಥರ ಆಯಿತು ಅಂತ ಬೇಜಾರು ಮಾಡಿಕೊಂಡು 2 ಹಾಕಿದೆ. ಆಮೇಲೆ 3ನೇದು ಹಾಕಿದ್ನಲ್ವ, ಅದು ಚೆನ್ನಾಗಿ ಬಂತು. ಈಗ ನೋಡಿ ಮೊದಲನೇದು ಹಾಕ್ಕೊಂಡು ಅದನ್ನು ಬೇಯಿಸ್ತಾಯಿದ್ದೀನಿ ನೋಡಿ. ಒಳ್ಳೆ ರೊಟ್ಟಿ ಥರ ಬಂದಿದೆ ದೋಸೆ, ಸ್ವಲ್ಪನೂ ಚೆನ್ನಾಗಿ ಬಂದಿಲ್ಲ. ಈ ಥರ ಇದ್ದರೆ ಮಕ್ಕಳು ತಿನ್ನಲ್ಲ. ಅದು ರೆಡ್ಗೆ ಒಂದು ಸ್ವಲ್ಪ ಮಸಾಲೆ ದೋಸೆ ಥರ ಬಂದರೆ ಚೆನ್ನಾಗಿರುತ್ತೆ. ಹಂಗಿದ್ರೆ ಮಕ್ಕಳು ತಿಂತಾರೆ, ಇಲ್ಲಾಂದರೆ ತಿನ್ನಲ್ಲ, ತಿನ್ನೋದಕ್ಕೆ ಇಷ್ಟಪಡಲ್ಲ ದೋಸೆನೂ ಕೂಡ. ಈಗ ಬೆಳಗ್ಗೆ ಟೈಮು ಆಲ್ಮೋಸ್ಟ್ ತಿಂಡಿಗಳೇ ಮರ್ತುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಾದರೂ ಮಾಡೋಕ್ಕೆ ಹೋಗು, ಬೇಡ 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 ಅಂತಿರ್ತಾರೆ ತಿಂಡಿಗಳನ್ನ. ಅನ್ನ ಸಾರು ಕೊಟ್ಟರೆ ಮತ್ತು ಇನ್ನೇನು ಮಾಡಲಿ, ಅನ್ನ ಸಾರೇ ಮಾಡಿರ್ತೀನಿ ತಿನ್ನಿರಿ ಅಂತ ಅನ್ನ ಸಾರು ಮಾಡಿಕೊಟ್ರೆ ತಿಂತಾರೆ. ಈಗ ನೋಡಿ 2ನೇದು ಕೂಡ ಹಾಕ್ತಾಯಿದ್ದೀನಿ. 2ನೇದು ನೋಡಿ ಅದೇ ಥರ ಬಂದಿದೆ. 2ನೇ ದೋಸೆನೂ ಬೇಜಾರಾಯಿತು ನನಗೆ, ಏನು ಹೆಚ್ಚು ಕಡಿಮೆ ಆಯಿತು ಅಂದ್ಬಿಟ್ಟು ಹಾಕಿ ಇವಾಗ ಮಗನಿಗೆ ಕೂಡ ಬಾಕ್ಸು ಎಲ್ಲ ರೆಡಿ ಮಾಡ್ತೀನಿ. ಮಗ ತಲೆನೋವು ಅಂತ ಅಂದ್ಬಿಟ್ಟು ಮತ್ತೆ ಎದ್ದೇ ಇಲ್ಲ. ನೋಡಿ ಇವಾಗ 3ನೇ ಸಹ ಹಾಕಿದ್ದೀನಿ. 3ನೇ ಚೆನ್ನಾಗಿ ಬಂದಿದೆ ನೋಡಿ, ಇವಾಗ ಸುಮಾರಾಗಿ ಬಂದಿದೆ 3ನೇದು. ಈ ಥರ ಇದ್ದರೆ ಮಕ್ಕಳು ತಿಂತಾರೆ. ನಾನು ಮೊದಲು ಮಾಡಿದ್ದು 2 ಮಾಡಿದ್ನಲ್ವ, ಅದು ಆ ಥರ ಇದ್ದರೆ ಚೆನ್ನಾಗಿ ತಿನ್ನಲ್ಲ ಅವರು. ನಾನು ಅದೇ ಅಂದ್ಕೊಂಡೆ, ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕಿದ್ದೀನಲ್ವ, ಅಳತೆ ಪ್ರಕಾರ ಯಾವಾಗಲೂ ಹಾಕ್ದಂಗೆ ಹಾಕಿರೋದು ಅಂತ ಅಂದ್ಕೊಂಡೆ. ಯಾಕೋ ಸರಿಗೆ ಬರ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೇನಾದರೂ ಬಂದಿಲ್ವ ಅಂತ ಅಂದ್ಕೊಂಡು ನಾನು ಸರಿ ಅಂದ್ಬಿಟ್ಟು ನೋಡಿ ಹಾಕ್ಕೊಟ್ಟೆ. ಇವಾಗ ಮಗಳಿಗೆ ಎಲ್ಲ ನಾನು ಹಾಕ್ಕೊಟ್ಟಂಗೆಲ್ಲ ನಮ್ಮ ಮನೆಯವರು ಈ ಕಡೆ ರೆಡಿ ಮಾಡಿಕೊಟ್ರು ಲಂಚ್ ಬಾಕ್ಸ್ ಎಲ್ಲ. ಮಗಳು ಲಂಚ್ ಬಾಕ್ಸ್ ಎಲ್ಲ ಇವಾಗೇ ತೊಗೊಂಡು ಹೋದ್ಲು. ಯಾವಾಗಲೂ ಮಗನ ಜೊತೆಲಿ ಕೊಡ್ತಾಯಿದ್ದೆವು, ಮಗನ ಬಿಡಬೇಕಾದ್ರೆ. ಇಲ್ಲ, ಇವತ್ತು ಅವಳೇ ತೊಗೊಂಡೋದ್ಲು. ನಮ್ಮ ಮನೆಯವರು ಈ ಕಡೆ ಹಾಕ್ಕೊಟ್ಟಂಗೆಲ್ಲ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಹಾಗಾಗಿ ಇವನಿಗೂ ನೋಡಿ ಬಾಕ್ಸ್ಗೆ ಹಾಕಿದೆ. ಅವನು ಎದ್ದೇಳೋಕ್ಕಾಗ್ತಿಲ್ಲ ಮಮ್ಮಿ, ತಲೆ ಸುತ್ತು, ತಲೆನೋವು, ನನಗೆ ಎದ್ದೇಳೋಕ್ಕೆ ಆಗ್ತಿಲ್ಲ ಅಂತ ಅಂದ. ಆಗ್ತಿಲ್ಲ, ಓಡಾಡೋದಕ್ಕೆ ನಾನು ಸ್ಕೂಲ್ಗೆ ಹೋಗೋದಿಲ್ಲ ಇವತ್ತು ಅಂದ. ಸರಿ ಬಿಡು ಅಂದ್ಬಿಟ್ಟು ಅದೇ ಬಾಕ್ಸಲ್ಲಿರೋದೇ ತಿಂತೀನಿ ಅಂದ. ಈಗ ನೋಡಿ ಬಾಕ್ಸಲ್ಲಿರೋದೇ ತಿಂದ. ಇದಾಗಿತ್ತು ಇವತ್ತಿನ ವ್ಲಾಗು ನೋಡಿ. ಎಲ್ಲ ಕ್ಲೀನು ಕೂಡ ಆಯಿತು. ಈಗ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಬೇಕು, ಅವ್ರಿಗೆ ಮುದ್ದೆಗೂ ಸಹ ಇಡಬೇಕು ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಮುದ್ದೆಗೂ ಸಹ ಇಟ್ಕೊಬೇಕು, ನನಗಿನ್ನೂ ಕೆಲಸ ಕೂಡ ಇದೆ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಓಕೆ, ಬಾಯ್ ಬಾಯ್.